ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅನಂತ್ ಅಂತೇಳಿ ತುಮಕೂರಿನಿಂದ. ಅನಂತ್ ಅವ್ರು ನಮಸ್ಕಾರ. ನಮಸ್ಕಾರ ಸರ್, ನೋಡ್ತಾ ಇದ್ರಿ ಯುವ ಸಮೂಹದ ಹೋರಾಟದ ಕಿಚ್ಚು ಯಾವ ರೀತಿಯಾಗಿತ್ತು ಅಂದ್ರೆ ಒಂಥರ ಸರ್ಕಾರನೇ ಅಲ್ಲಾಡೋ ತರ ಇತ್ತು. ಇದು ಜಸ್ಟ್ ಆರಂಭ ಅಂತ ಅನ್ಸುತ್ತೆ. ಖಂಡಿತವಾಗೂ ಈಗ ನೋಡಿ, ಏನಾದ್ರೂ ಗೌರ್ಮೆಂಟ್ ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಇದನ್ನ ಮಟ್ಟಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಯಾಕೆಂದ್ರೆ ನಮ್ಮ ಪಕ್ಕದ ದೇಶಗಳಲ್ಲಿ ಸೇಮ್ ಇದೇ ಪ್ರಾಬ್ಲಮ್ ಆಗಿತ್ತು. ನಾವು ಬಾಂಗ್ಲಾ ಅಥವಾ ನೇಪಾಳ ಇದೆಲ್ಲ ದೇಶಗಳನ್ನು ನೋಡಿದಾಗ ಅಲ್ಲಿ ಕೂಡ ಸೇಮ್ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಮತ್ತೆ ಉದ್ಯೋಗದಲ್ಲಿ ಮೀಸಲಾತಿ ಸಮಸ್ಯೆಯನ್ನ ತಗೊಂಡ್ಬಂದಿತ್ತು. ಇದೇ ರೀತಿಯಾದಂತಹ ಪ್ರಾಬ್ಲಮ್ ಇವಾಗ ಏನಾದ್ರೂ ಇವರು ಎಚ್ಚೆತ್ಕೊಂಡು ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಒಂದಷ್ಟು ಜನಕ್ಕೆ ಅನುಕೂಲ ಮಾಡಿಕೊಟ್ರೆ ಒಳ್ಳೇದು. ಇಲ್ಲ ಅಂದ್ರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ಬೋದು. ಅದನ್ನ ಸರ್ಕಾರದಲ್ಲಿರುವಂತಹ ಅಧಿಕಾರಿಗಳು ಮತ್ತೆ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಮತ್ತೆ ಯಾವುದೇ ಪಕ್ಷಗಳಾಗಿರ್ಬೋದು, ಇಲ್ಲಿ ನಾವು ಈಗ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನ ನಾವು ಟೀಕೆ ಮಾಡ್ತಿದೀವಿ ಅಂತ ನಾವು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಎರಡೂ ಕಡೆಯಿಂದ ತಪ್ಪಾಗಿದೆ. ಈ ಹಿಂದೆ ಇದ್ದಂತ ಗೌರ್ಮೆಂಟ್ ಇಂದಲೂ ಕೂಡ ಸೇಮ್, ಅವಾಗೂ ಕೂಡ ಅವರು ಕಾಲ್ ಮಾಡಿಲ್ಲ. ಬಟ್ ಅದಕ್ಕೆ ಅಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡಿದ್ದಾರೆ ನೋಡಿ, ಚೀಮಾರಿ ಹಾಕಿ ಕಳಿಸಿದ್ದಾರೆ. ಏನು ಕೆಲವು ಬಿಜೆಪಿ ಅವರು ಹೋಗಿ ಆ ಒಂದು ಪ್ರತಿಭಟನೆಯನ್ನ ಕ್ಯಾಶ್ ಮಾಡಕ್ ಹೋಗಿದ್ರು, ಅಲ್ಲಿ ಅಡ್ವಾಂಟೇಜ್ ಹಾಕಿದ್ರು, ಅಲ್ಲಿ ಗೋ ಬ್ಯಾಕ್ ಅಂತ ಹೇಳಿ ಅವ್ರಿಗೆ ಚೀಮಾರಿ ಹಾಕಿ ಕಳಿಸಿದ್ದಾರೆ. ಇದು ನಿಜಕ್ಕೂ ಅರ್ಥ ಮಾಡ್ಕೋಬೇಕಂದ್ರೆ ರಾಜಕಾರಣಿಗಳ ಮೇಲೆ ಯಾವ ರೀತಿಯಾದಂತಹ ಆಕ್ರೋಶ ವ್ಯಕ್ತ ಆಗ್ತಿದೆ ವಿದ್ಯಾರ್ಥಿಗಳಿಂದ ಅಂತ ಹೇಳಿ. ಇವ್ರಿವರು ನೋಡಿ, ಎಕ್ಸಾಂಪಲ್ ತಮ್ಮ ಫ್ಯಾಮಿಲಿಗೆ ಏನಾದ್ರೂ ರಾಜಕೀಯವಾಗಿ ಬೆಳಿಬೇಕಾದ್ರೆ ಅವ್ರ ಮಕ್ಕಳು ಅವ್ರ ಫ್ಯಾಮಿಲಿ ಎಲ್ಲ ಎಷ್ಟು ಚೆನ್ನಾಗಿ ಸೇಫ್ ಮಾಡ್ತಾರೆ. ಈಗ ಒಬ್ಬ ವಿದ್ಯಾರ್ಥಿ ಮಾತಾಡ್ತಾ ಇದ್ರು, 30+ ಅಂತ ಯಾರೋ ಒಬ್ರು ಹೇಳ್ತಾ ಇದ್ರು, ಕೇಳಿಸ್ಕೊಂಡೆ. ನೋಡಿ, 30-35 ವರ್ಷ ಆಗಿರುತ್ತೆ, 5 ವರ್ಷ 6 ವರ್ಷ ಆದ್ರೂ ಕೂಡ ಇವರು ಕಾಲ್ ಮಾಡಿ 1 ವರ್ಷ ಅಷ್ಟೇ ಬಾಕಿ ಇರೋದು. 36 ಮುಗೀತು ಅಂದ್ರೆ ಮುಗಿದೋಯ್ತು. ಮತ್ತೆ ಅವ್ರು ಏನ್ ಮಾಡ್ಬೇಕು? ಅವ್ರು ಎಷ್ಟು ಕನಸನ್ನ ಕಂಡಿರ್ತಾರೆ, ಏಜ್ ಫ್ಯಾಕ್ಟರ್ ಆಗಿರುತ್ತೆ. ಆಮೇಲೆ ಅವ್ರ ಜೊತೆಗೆ ಏನೋ ಪಾಪ ಯಾರೋ ಒಬ್ರು ಹೇಳ್ತಾ ಇದ್ರು ನೋಡಿ, ಪಾರ್ಟ್ ಟೈಮ್ ಅಲ್ಲಿ ನಾವು ಕೆಲಸ ಮಾಡಿ ಏನೋ ಅದಕ್ಕೆಲ್ಲ ನಾವು ದುಡ್ಡನ್ನ ಮೇಂಟೈನ್ ಮಾಡ್ಕೊಂಡು ನಾವು ಓದ್ತಿದೀವಿ ಅಂತ. ಅಟ್ಲೀಸ್ಟ್ ವರ್ಷ ಒಂದು 15,000, 20,000, 25,000 ಕಾಲ್ ಮಾಡ್ಕೊಂಡ್ ಬಂದಿದ್ರೆ ಈ ಲೆವೆಲ್ಗೆ ಆಗ್ತಾ ಇಲ್ಲ. ಇಂಡಿಯಾದಲ್ಲಿ ಓವರ್ ಪಾಪ್ಯುಲೇಷನ್ ಆಗಿದೆ ಇವಾಗ. ಒಂದು ಓವರ್ ಪಾಪ್ಯುಲೇಷನ್, ಇನ್ನೊಂದು ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್. ಇದೆರಡು ಮೇಜರ್ ಪ್ರಾಬ್ಲಮ್. ಇದು ಅರ್ಥ ಆಗ್ತಿಲ್ಲ. ಇವನ್ ಅದು ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಯಾರು ಕೂಡ ತಲೆ ಕೆಡಿಸ್ಕೊಂಡೇ ಇಲ್ಲ. ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇಲ್ಲ. ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆ ಆಗ್ತಾ ಇದೆ. ಅದ್ರದ್ದು ಎಷ್ಟು ಇದಿದೆ ಅದ್ರದ್ದು. ಅನಂತ್ ಅವ್ರೀಗ ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಮುಂದೆ ಯಾವ ರೀತಿ ಇರಬಹುದು ಅಂತ ಹೇಳಿ. ಯಾವ ರೀತಿ ಏನ್ ನಾನು ಹೇಳಿದ್ನಲ್ಲ, ನೇಪಾಳದಲ್ಲಿ ಯಾವ ರೀತಿ ಆಯ್ತು, ಅದೇ ರೀತಿಯಾಗಿ ಬಾಂಗ್ಲಾದಲ್ಲಿ ಯಾವ ರೀತಿ ಆಯ್ತು. ಇಂಥದ್ದೇ ಒಂದು ದೊಡ್ಡ ಜಂಜಿ ಹೋರಾಟ ಯಾವ ರೀತಿಯಾಗಿ ನಾವು ಅಂಥದ್ದೇ ಕಿತ್ತು ಬಿಸಾಕುವಂತಹ ಒಂದು ಸರ್ಕಾರವನ್ನ ಅಷ್ಟು ಆಕ್ರೋಶ ಬುಗಿಲೆದ್ದಿದೆ ನೋಡಿ. ಇದಕ್ಕಿದ್ದಂಗೆ ಆ ಮಾಸ್ ಹೆಂಗೆ ಈ ವಿದ್ಯಾರ್ಥಿಗಳಿಗೆ ಯಾವ್ದೋ ಒಂದು ಪಾರ್ಟಿ ಪಕ್ಷದಲ್ಲ ದುಡ್ಡು ಕೊಟ್ಬಿಟ್ಟು ಕರ್ಕೊಂಡ್ಬಂದು ನೀವು ಪ್ರತಿಭಟನೆ ಮಾಡಿ ಅಂತ ಹೇಳಕ್ಕೆ. ಯಾಕಂದ್ರೆ ಇವರು ಒಳಗಡೆ ಇರುವಂತಹ ಆಕ್ರೋಶವನ್ನ ನಾವು ನೆನ್ನೆ ನೋಡ್ತಿರುವಂತದ್ದು. ಇದನ್ನ ಯಾವ್ದು ಈ ಗೌರ್ಮೆಂಟ್ ಈಗ ಏನಿದೆಯಲ್ಲ, ಇದನ್ನ ಅರ್ಥ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಎಷ್ಟು ಆಗುತ್ತೋ ಅಷ್ಟನ್ನ, ಏನು ಆರ್ಥಿಕ ಇಲಾಖೆ ಪರ್ಮಿಷನ್ ಕೊಟ್ಟಿದೆ ಅಂತ 55,000 ಜನಕ್ಕೆ, ಅವ್ರನ್ನ ಫಿಲ್ ಮಾಡಕ್ಕೆ ಏನಂತ ಇವ್ರಿಗೆ ಆಯ್ತು, ಮೀಸಲಾತಿದೇನೋ ಸ್ವಲ್ಪ ಪೆಂಡಿಂಗ್ ಇಟ್ಟಿದೀವಿ ಅಂತ ಹೇಳ್ತಿದ್ದಾರೆ. ಅಟ್ಲೀಸ್ಟ್ ಈಗ ಆಗಿರುವಂತಹ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನ್ ಪರ್ಮಿಷನ್ ಕೊಟ್ಟಿದ್ದಿಲ್ಲ ಅಷ್ಟಾರ ಮಾಡ್ಲಿಕ್ಕೆ ಏನ್ ಪ್ರಾಬ್ಲಮ್ ಇವ್ರಿಗೆ ಅಂತ ನಾನು ಹೇಳ್ತಾ ಇರೋದು. ಎಷ್ಟು ಜನ ಕನಸ್ಕೊಂಡಿರ್ತಾರೆ, ಅದಕ್ಕೋಸ್ಕರ ತಮ್ಮ ಇಡೀ ಜೀವನವನ್ನ ಮುಡುಪಾಗಿಟ್ಟು ಎಲ್ಲೆಲ್ಲೋ ಹಾಸ್ಟೆಲ್ಗಳಲ್ಲಿ, ಆಮೇಲೆ ಯಾವ್ಯಾವ್ದೋ ಕೆಲಸಗಳು, ಮತ್ತೆ ಇದ್ಯಾವ್ದೋ ಹೋಟೆಲ್ಗಳೆಲ್ಲ ನೈಟ್ ಎಲ್ಲ ಕೆಲಸ ಮಾಡ್ತಾರೆ, ಛತ್ರಗಳಲ್ಲಿ ಎಲೆ ಅಂತ ಕೆಲಸಗಳನ್ನ ಮಾಡ್ತಿರ್ತಾರೆ ಎಷ್ಟೋ ಜನ ವಿದ್ಯಾರ್ಥಿಗಳು. ನಾವು ಕೂಡ ನೋಡಿದೀವಿ, ನಾವು ಕೂಡ ಅದನ್ನ ಅನುಭವಿಸಿ ಬಂದಂತವ್ರು. ಯಾಕೆ ಅರ್ಥ ಆಗಲ್ಲ ಇವ್ರಿಗೆ? ಹೋಗ್ಲಿ, ಅಟ್ಲೀಸ್ಟ್ ಇವ್ರ ಕಡೆ ಮಾಡಕ್ಕಲ್ವಾ. ಒಂದು ಪ್ರೈವೇಟ್ ಸೆಕ್ಟರ್ಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೇಕಾದಷ್ಟು ಏನು ಈ ಕಾರ್ಪೊರೇಟ್ ಕಂಪ್ನಿಗಳಿದಾವೆ. ಅಲ್ಲಾದ್ರೂ ಒಂದು ಬಿಗಿಯಾಗಿರುವಂತಹ ಒಂದು ಕಾನೂನನ್ನ ತಗೊಂಡ್ಬರ್ಬೇಕಾಗುತ್ತೆ. ಅಂದ್ರೆ ಏನು, ಲೋಕಲ್ ಲೈಟ್ಸ್ಗೆ ಅಟ್ಲೀಸ್ಟ್ 20% ಮೀಸಲಾತಿಯನ್ನ ಕೊಡ್ಬೇಕು. ಅಂದ್ರೆ ಅಲ್ಲಾದ್ರೂ ಒಂದಷ್ಟು ಜನ ಕೊಟ್ರೆ ಅವ್ರಿಗೆ ಒಂದು ಉದ್ಯೋಗ ಬರುತ್ತೆ. ನಾವು ನೋಡ್ತಾ ಇದೀವಿ ಈಗ ಎಷ್ಟು ವಿದ್ಯಾರ್ಥಿಗಳು ಕಳ್ತನ ಮಾಡ್ತಾರೆ. ಅಂದ್ರೆ ವಿದ್ಯಾರ್ಥಿಗಳು ಅಂತ ನಾನು ಪದ ಬಳಸಿದ ಅಂದ್ರೆ ಯುವಕರು ನಾನು ಹೇಳಿದ್ದು. ಇಲ್ಲೆಲ್ಲ ನಾವು ನೋಡ್ತಿರ್ತೀವಿ ದಿನ ರಾಬ್ರಿಗಳು ಈ ತರದಲ್ಲಿ. ಯಾಕೆ ಮಾಡ್ತಾರ್ರಿ? ನಮ್ಮ ಹತ್ರ ನಾವು ಚೆನ್ನಾಗಿದ್ರೆ, ಸ್ಟೇಬಲ್ ಆಗಿದ್ರೆ, ನಮ್ಮ ಹತ್ರ ದುಡ್ಡು ಇದ್ದು ಉದ್ಯೋಗ ಇದ್ದು ಎಲ್ಲ ನಮಗೆ ಕರೆಕ್ಟ್ ಆಗಿದ್ರೆ ಯಾರಿಗೂ ಕೆಟ್ಟದ್ ಮಾಡ್ಬೇಕಂತ ಯಾವ ಒಬ್ಬ ವ್ಯಕ್ತಿಗೂ ಇರಲ್ಲ. ಯಾವಾಗ ತಮಗೆ ಹಸುವಾದಾಗ 1 ವಾರ 15 ದಿನ ಗಟ್ಟಲೆ ನಾವು ಹಸ್ಕೊಂಡಿದ್ದಾಗ ಏನ್ ಮಾಡ್ತೀವಿ, ಕಿತ್ಕೊಂಡ್ ತಿಂತೀವಿ. ಒಂದಿನ ಹಸ್ಕೊಂಡಿದ್ರೆ ಏನ್ ಮಾಡ್ತೀವಿ, ಸುಮ್ನೆ ಹೋಗ್ಲಿ ಬಿಡಪ್ಪ ಅಂತ ಮ್ಯಾನೇಜ್ ಮಾಡ್ಕೊಂಡಿರ್ತೀವಿ. 1 ವಾರ 15 ದಿನ ಹಸ್ಬಿದ್ರೆ ಏನ್ ಮಾಡ್ತೀವಿ, ಯಾವನಾರ ತಿಂತಾ ಇದ್ರೆ ಹೋಗಿ ಕಿತ್ಕೊಂಡ್ ತಿಂತೀವಿ. ಆ ಪರಿಸ್ಥಿತಿ ಆಗಿರೋದು ಇವಾಗ. ಇದು ನಿಜವಾಗೂ ಕೂಡ ಜನಪ್ರತಿನಿಧಿಗಳಾಗಿರೋ, ಇವನ್ ಬಿಜೆಪಿ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, JDS ಆಗ್ಲಿ, ಎಲ್ರು ಕೂಡ ಅರ್ಥ ಮಾಡ್ಕೊಂಡು ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳಿ ನಾನು ಕೂಡ ಆಗ್ರಹ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಅನಂತ್ ಅವರೇ, ಕರೆ ಮಾಡಿ ಮಾತನಾಡಿದಕ್ಕೆ.